ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ನೋಡು, ನೀನ್ ಹೇಳಿದ ಜಾಗದಲ್ಲೇ ಬಂದು ಹುಡುಕ್ದೆ, ಎಲ್ಲೂ ಸಿಗ್ತಾ ಇಲ್ಲ ಅವಳು. ಶೋ ಮೈ ಗಾಡ್, ಈಗೇನ್ ಮಾಡೋದು? ನೀನ್ ಬಂದ್ಬಿಡು, ಹೇಳ್ತೀನಿ. ಹಾ ಸರಿ, ಹಾಗಾದ್ರೆ ನೀನ್ ಅಲ್ಲೇ ಇರು, ನಾನ್ ಬರ್ತೀನಿ. ಅಣ್ಣ ನಡೀರಿ ಅಣ್ಣ, ಬೇಗ ಬುಕ್ಕಿಂಗ್ ಆಗಿದೆ ಮೇಡಮ್. ಅಣ್ಣ, ಎಷ್ಟು ಬೇಕಾದ್ರೂ ಆಗ್ಲಿ, ನಡೀರಿ ಅಣ್ಣ. ಸರಿ, ಕೂತ್ಕೊಳ್ಳಿ. ಗೀತಾ, ಹೇ ಗೀತಾ, ಗೀತಾ. ಮಿಸ್ ಆಗೋದ್ಲು. ಏನ್ ಶಾಂತಿ, ಇನ್ಫಾರ್ಮೇಶನ್ ಏನಾದ್ರೂ ಗೊತ್ತಾಯ್ತಾ? ಚಿನ್ನು, ನಾನು ಈಗಷ್ಟೇ ಗೀತನ್ ನೋಡ್ದೆ. ಎಲ್ಲಿ? ನೀನ್ ಅಲ್ಲೇ ಇರು, ಬರ್ತಾ ಇದ್ದೀನಿ. ಮನೆ ಹತ್ರ ಬಂದು ಒಂದ್ಸಲ ನನ್ನ ನೋಡಿದಾಳೆ, ಅದಕ್ಕೆ ಇಲ್ಲಿಂದ ಎಸ್ಕೇಪ್ ಆಗಿ ಹೊರಟೋದ್ಲು. ನಾವಿಲ್ಲೇ ಇದ್ರೆ ಹಿಡಿದು ಬಿಡ್ಬೋದು. ನೀನ್ ಇಲ್ಲಿಗೆ ಬಾ. ಇಲ್ಲ ಶಾಂತಿ, ನಿನ್ನ ಅವಳು ನೋಡಾದ್ಮೇಲೆ ಯಾವುದೇ ಕಾರಣಕ್ಕೂ ಸದ್ಯಕ್ಕೆ ಅವಳು ವಾಪಸ್ ಮನೆಗೆ ಬರೋದೇ ಇಲ್ಲ. ನೋಡು, ನೀನಲ್ಲಿ ಇರ್ಬೇಡ, ವಾಪಸ್ ಬಂದ್ಬಿಡು. ಇಲ್ಲಿ ಬಂದ್ಬಿಡು ಶಾಂತಿ, ಏನೋ ಒಂದು ಪ್ಲಾನ್ ಮಾಡೋಣ ಬಾ. ಸರಿ, ಬಂದೆ. ಜಸ್ಟ್ ಮಿಸ್. ಹಾಗಾದ್ರೆ ನಾವು ಹುಡುಕ್ತಾ ಇರೋ ವಿಷಯ ಅವಳಿಗೆ ಗೊತ್ತಾಗೋಯ್ತು. ಇವಾಗ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ವೇ? ಅಮ್ಮ, ಇನ್ನೊಂದಷ್ಟು ಜನಕ್ಕೆ ಇನ್ವಿಟೇಷನ್ ಕೊಡೋದು ಬ್ಯಾಲೆನ್ಸ್ ಇದೆಯಮ್ಮ. ಇನ್ನೊಂದಷ್ಟು ಜನಕ್ಕೆ ಕಾಲ್ ಮಾಡಿದ್ದೆ, ಅವ್ರು ಕಾಲಿಗೆ ಸಿಗ್ತಿಲ್ಲ. ಇನ್ನೊಂದಷ್ಟು ಜನಕ್ಕೆ ಕಾಲ್ ಮಾಡಕ್ ಆಗಲ್ಲ. ಕೆಲವೊಬ್ಬರಿಗೆ ನಾವೇ ನೇರವಾಗಿ ಹೋಗಿ ಇನ್ವಿಟೇಷನ್ ಕೊಟ್ಟು ಬರ್ಬೇಕು. ಹೌದು ಅಪ್ಪ, ಆದಷ್ಟು ಬೇಗ ಈ ಕೆಲ್ಸಗಳೆಲ್ಲ ಮುಗಿಸ್ಕೋ. ಮದ್ವೆ ಮಾತ್ರ ಚೆನ್ನಾಗ್ ಆಗ್ಬೇಕು. ಹಾಗಾಗತ್ತೆ. ಮದುವೆನೇ ಆಗಲ್ಲ, ಏನು ಆಗಲ್ಲ. ಇದನ್ನೆಲ್ಲ ಇಟ್ಕೊಂಡು ಏನ್ ಮಾಡ್ತೀರಾ? ಅಲ್ಲ ವೀರಣ್ಣವ್ರೆ, ಏನಾಯ್ತು ಅಂತ ಹೇಳ್ದೆ. ನೀವು ಸುಮ್ನೆ ಹೀಗ್ ಮಾತಾಡ್ತಿದ್ರೆ ನಮ್ಗೇನ್ ಅರ್ಥ ಆಗತ್ತೆ? ಏನಂತ ಹೇಳಮ್ಮ? ಬೇಡ, ಈ ಮದುವೆ ನಡೆಯಲ್ಲ ಅಷ್ಟೇ. ಈ ಮದುವೆನ ನಡ್ಸಕ್ಕೆ ನನ್ನ ಮನಸ್ಸು ಒಪ್ಪಿಗೆ ಕೊಡ್ತಾ ಇಲ್ಲ. ಅಲ್ಲ, ಕಾರಣ ಏನು ಅಂತನಾದ್ರೂ ಹೇಳಿ ವೀರಣ್ಣವ್ರೆ. ಅಲ್ಲ ಸರ್, ಕಾರಣ ಏನು ಅಂತ ಹೇಳ್ದೆ ನೀವ್ ಈ ರೀತಿ ಒಟ್ಟೊಟ್ಟಾಗಿ ಮಾತಾಡಿದ್ರೆ ನಾವ್ ಏನು ಅಂತ ತಿಳ್ಕೋಬೇಕು? ನಮ್ಮಿಂದ ಏನಾದ್ರೂ ತಪ್ಪಾಗಿದ್ಯಾ? ದಯವಿಟ್ಟು ಹೇಳಿ, ನಾವು ತಿದ್ಕೋತೀವಿ. ಬೇಡ ಸಿದ್ಧಾರ್ಥ ಅವ್ರೆ, ನನ್ನ ಬಾಯಲ್ಲವೆಲ್ಲ ಹೇಳಿಸ್ಬೇಡಿ. ಅದನ್ನೆಲ್ಲ ನಿಮ್ಮ ಮುಂದೆ ಹೇಳಿ ಕೇವಲ ಆಗಕ್ಕೆ ನಾನ್ ತಯಾರಿಲ್ಲ. ಯಾಕೆ ಏನು ಅನ್ನೋ ಪ್ರಶ್ನೆನ ನಿಮ್ಮ ಮಗ, ನಿಮ್ಮ ತಮ್ಮ ಇದಾರಲ್ಲ ಸಿದ್ಧಾರ್ಥ ಅವ್ರೆ, ಅವನ್ನೇ ಕೇಳಿ. ಅಲ್ಲ ಸರ್, ನೀವು ಹೇಳ್ತಾ ಇರೋದು ನನಗೆ ಅರ್ಥ ಆಗೋ ತರನೂ ಇದೆ, ಅರ್ಥ ಆಗದೆ ಇರೋ ತರನೂ ಇದೆ. ನಾವು ಚಿಕ್ಕವ್ರು ಸರ್, ಕೇಳ್ತೀವಿ. ಹಿರಿಯರು ನೀವು ಹೇಳಿ ಸರ್, ಅದೇನು ಅಂತ. ಎಲ್ಲಿ ಸಿದ್ಧಾರ್ಥ ಅವ್ರೆ ನಿಮ್ ತಮ್ಮ? ಎಲ್ಲಮ್ಮ ನಿಮ್ಮ ಮಗ? ಕರೀರಿ ಅವನ್ನ, ಕೇಳಿ. ಅವನ್ ಏನ್ ಮಾಡಿದಾನೆ ಅಂತ ಗೊತ್ತಾಗತ್ತೆ. ಎಲ್ಲೋಗಿದ್ದ ಗೊತ್ತಾ? ಅವನು ಏನ್ ಮಾಡ್ಕೊಂಡ್ ಬಂದಿದ್ದಾನೆ ಗೊತ್ತಾ? ಎಂತ ಗರಂದಾರಿ ಕೆಲಸ ಮಾಡ್ಕೊಂಡ್ ಬಂದಿದ್ದಾನೆ ಗೊತ್ತಾ? ವೀರಣ್ಣವ್ರೆ, ಅಲ್ಲ ಗೊತ್ತಾ ಅಂತಿದ್ರೆ ನಮ್ಗೆ ಹೇಗ್ ಗೊತ್ತಾಗತ್ತೆ? ಅವ್ನ್ ಏನ್ ಮಾಡ್ದ ಅಂತ ನೀವು ಹೇಳಿದ್ರೆ ತಾನೇ ನಮಗ್ ಗೊತ್ತಾಗೋದು. ಹೇಳಿ ವೀರಣ್ಣವ್ರೆ. ನಿಮ್ಮ ಮಗ ಆಸ್ಪತ್ರೆಗೆ ಹೋಗಿದ್ದ. ಏನಾಯ್ತು ನನ್ ಮಗನ್ಗೆ? ಅವನಿಗೇನು ಆಗಿಲ್ಲ ಕಣಮ್ಮ, ಅವನಿಗೇನು ಆಗಿಲ್ಲ. ನಿಮ್ಮ ಆಫೀಸಲ್ಲಿ ಈ ಹಿಂದೆ ಗೀತಾ ಅನ್ನೋ ಹುಡುಗಿ ಯಾರ ಕೆಲಸ ಮಾಡ್ತಿದ್ಲಂತಲ್ಲ, ಆ ಹುಡುಗಿಗೆ ಹೊಟ್ಟೆ ತುಂಬಿಸಿದಾನೆ. ಮದುವೆ ಅಂತ ಗೊತ್ತಾದ ತಕ್ಷಣ ಆ ಮಗುನ ತಗಸಕ್ಕೆ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾನೆ. ಅಷ್ಟೇ ಅಲ್ಲಮ್ಮ, ಅದಕ್ಕೆ ಬೇಕಾಗಿರೋ ಖರ್ಚು ವೆಚ್ಚನ ಅವರೇ ಕೊಟ್ಟಿದ್ದಾನೆ. ಪ್ರತಿ ತಿಂಗಳು ಇವನ ಅಕೌಂಟಿಂದ ಅವಳಿಗೆ ದುಡ್ಡು ಹೋಗಿದೆ. ಕೇಳಿ ನಿಮ್ಮ ಮಗನ ಕರೆಸಿ. ಸಿದ್ದು, ಏನು ಇದೆಲ್ಲ? ಯಾರೋ ಆ ಹುಡುಗಿ ಆಫೀಸಲ್ಲಿ ಕೆಲಸ ಮಾಡ್ತಿದ್ಲಾ? ಮಾಡ್ತಿದ್ಲಮ್ಮ, ಅವಳನ್ನ ಕೆಲಸದಿಂದ ಯಾವಾಗ್ಲೂ ತೆಗೆದ್ಬಿಟ್ವಿ. ಹಾಗಾದ್ರೆ ವೀರಣ್ಣವ್ರು ಹೇಳ್ತಾ ಇರೋದು ನಿಜಾನಾ?
ಅಮ್ಮ ಒಂದ್ ನಿಮಿಷ ಸಮಾಧಾನವಾಗಿರಮ್ಮ.